ಅಪಘಾತದ ಹಾಟ್ಸ್ಪಾಟ್ ರಸ್ತೆಗೆ ಇದೀಗ ಕಾಮಗಾರಿಯ ಭಾಗ್ಯ ಒದಗಿ ಬಂದಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಇದು ಅಪಘಾತದ ಹಾಟ್ಸ್ಪಾಟ್ ರಸ್ತೆಗೆ ಇದೀಗ ಕಾಮಗಾರಿಯ ಭಾಗ್ಯ. ಇದು ಆಗಿರೋದಕ್ಕೆ ಮುಖ್ಯ ಕಾರಣ ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ರಿಸಲ್ಟ್ ಸಿಕ್ಕಿದೆ ನೋಡಿ. ರಾಜಾಜಿನಗರ ಟು ಯಶವಂತಪುರಕ್ಕೆ ಹೋಗುವ ರಸ್ತೆಯಲ್ಲಿ ರಸ್ತೆ ದುಸ್ಥಿತಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ರಸ್ತೆ ಮಧ್ಯದಲ್ಲಿ ಬೃಹತ್ ಗುಂಡಿ ಸವಾರರಿಗೆ ಆತಂಕ ಸೃಷ್ಟಿ ಮಾಡಿತ್ತು. ಯಾವಾಗ ಏನ್ ಬೇಕಾದ್ರೂ ಇದು ಅಪಘಾತ ಆಗಬಹುದು ಅಂತ. ಇನ್ನು ಸುದ್ದಿಯನ್ನ ಬಿತ್ತರಿಸಿದಂತ ಕೆಲವೇ ಗಂಟೆಗಳಲ್ಲಿ ಕಾಮಗಾರಿಯಲ್ಲಿ ಸ್ಟಾರ್ಟ್ ಆಗಿದೆ. ಜಿಬಿಎಗೆ ಎಚ್ಚರಿಕೆ ಗಂಟೆಯಾದಂತ ಅಶ್ವವೇಗ ನ್ಯೂಸ್ ವರದಿ. ಇಷ್ಟು ದಿನ ಕಣ್ಮುಚ್ಚಿ ಕುಳಿತಿದ್ದಂತ ಜಿಬಿಎ ಈಗ ಕಣ್ಣು ಬಿಟ್ಟಿದೆ. ಇದೀಗ ಕಾಮಗಾರಿ ಆರಂಭಿಸಿದ ಜಿಬಿಎ ಅಧಿಕಾರಿಗಳು ಯಾವಾಗ ಸುದ್ದಿಯನ್ನ ಬಿತ್ತರಿಸಲಾಗುತ್ತೋ ಅಪಘಾತಗಳಿಗೆ ಬ್ರೇಕ್ ಹಾಕಲು ರಸ್ತೆ ಕಾಮಗಾರಿ ಆರಂಭ ಆಗಿದೆ. ಈ ಹಿಂದೆಯೂ ಕೂಡ ರಸ್ತೆ ತಡೆಗೋಡೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅಶ್ವವೇಗ ನ್ಯೂಸ್ ಪ್ರಸಾರ ಮಾಡಿತ್ತು. ಮೇಲ್ಸೇತುವೆ ತಡೆಗೋಡೆ ದುಸ್ಥಿತಿ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅಶ್ವವೇಗ ನ್ಯೂಸ್ನಲ್ಲಿ ವರದಿ ಪ್ರಸಾರದ ಬಳಿಕ ಜಿಬಿಎ ಅಲರ್ಟ್ ಆಗಿದೆ. ಕಾಮಗಾರಿಯನ್ನ ಕೈಗೊಂಡಿದೆ. ಮೇಲ್ಸೇತುವೆಯ ತಡೆಗೋಡೆ ನಿರ್ಮಾಣಕ್ಕೆ ಸಜ್ಜಾಗಿದೆ. ಇದೀಗ ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಪಘಾತದ ಹಾಟ್ ಸ್ಪಾಟ್ ರಸ್ತೆ ರಾಜಾಜಿನಗರ ಟು ಯಶವಂತಪುರಕ್ಕೆ ಹೋಗುವಂತ ರಸ್ತೆಯಲ್ಲಿ ಗುಂಡಿಗಳ ದೇರಾಜಬಾರ ಆಗಿತ್ತು. ಯಾರಾದರೂ ಈ ಮಳೆ ಸುರಿದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ಯಾರೋ ಈಗ ಬೈಕ್ಗಳ ಮೇಲೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವಾಗ ಏನು ಬೇಕಾದ ಅಪಘಾತ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆ ರಸ್ತೆ ಇತ್ತು. ಅಪಘಾತದ ಒಂದು ಹಾಟ್ಸ್ಪಾಟ್ ಆಗಿತ್ತು ಆ ಒಂದು ಮಾರ್ಗ. ಬಟ್ ಅಶ್ವವೇಗ ನ್ಯೂಸ್ ಯಾವಾಗ ಸುದ್ದಿಯನ್ನ ಬಿತ್ತರಿಸುತ್ತೋ ಅದರ ಬಗ್ಗೆ, ಗುಂಡಿಗಳ ಬಗ್ಗೆ ಅಲ್ಲಿ ವಿಸ್ತೃತವಾಗಿ ಹೇಳುತ್ತೆ. ಜಿಬಿಎ ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ರಸ್ತೆ ಕಾಮಗಾರಿಯನ್ನ ಆರಂಭಿಸಿ ಆಲ್ರೆಡಿ ಕಂಪ್ಲೀಟ್ ಮಾಡಿದೆ. ಇದು ಅಶ್ವವೇಗ ನ್ಯೂಸಿನ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೆಲ ಗಂಟೆಗಳ ಹಿಂದೆ ಅಶ್ವವೇಗ ನ್ಯೂಸ್ ಸುದ್ದಿಯನ್ನು ವಿತರಿಸುತ್ತಿರುವ ಏನು ಅಂತಂದ್ರೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಯಿಂದ ಯಶವಂತಪುರಕ್ಕೆ ಹೋಗುವಂತಹ ಅಂದ್ರೆ ಯಶವಂತಪುರಕ್ಕೆ ಹೋಗುವಂತಹ ರಸ್ತೆ ಸ್ಥಿತಿಯಲ್ಲಿದೆ. ಅನೇಕ ಗುಂಡಿಗಳಿಂದ ರಸ್ತೆ ಈಗ ಇಲ್ಲಿ ಶಿಫ್ಟವಾಗಿದೆ ಮತ್ತು ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಒನ್ ಆಫ್ ದ ಆಕ್ಸಿಡೆಂಟ್ ಸ್ಪಾಟ್ ಇದು ಅಂತಾನೆ ಹೇಳಬಹುದು ಅನ್ನುವಂತಹ ವಿಚಾರವನ್ನು ಅಶ್ವವೇಗ ನ್ಯೂಸ್ ದೃಶ್ಯಾವಳಿಯಲ್ಲಿ ನೋಡಬಹುದು. ಸುದ್ದಿ ಬಿತ್ತರಿಸಿದಂತಹ ಕೆಲವು ಗಂಟೆಗಳಲ್ಲಿ ಅಧಿಕಾರಿಗಳು ಒಂದು ಇದಕ್ಕೆ ಪ್ಲಾಸ್ಟರಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಅಲ್ಲಿ ಏನೋ ಒಂದು ದೊಡ್ಡ ಗುಂಡಿಯನ್ನು ತೋರಿಸಿಲ್ಲ, ಅದೇ ಗುಂಡಿ ಹೋಗ್ತೀನಿ ಅಲ್ಲಿ ಯಾವ ರೀತಿಯಾದಂತಹ ಕಾಮಗಾರಿ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಿಕೊಂಡ್ರೆ ಅಲ್ಲಿಯೂ ಕೂಡ ನಡೀತಾ ಇದೆ. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಆಗಲೇ ಹೇಳ್ತಾ ಇದೆ. ರಸ್ತೆಯ ಮಧ್ಯದಲ್ಲಿ ಬೃಹತ್ತಾದಂತಹ ಗುಂಡಿ ಇದ್ದ ಕಾರಣ ವಾಹನಗಳೆಲ್ಲವೂ ಕೂಡ ಪಕ್ಕದಿಂದ ಹಾರಿಕೊಂಡು ಪಾಸ್ ಆಗುತ್ತೆ. ಹಾಗೆ ಪಕ್ಕದಿಂದ ಹಾರಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ನಿನ್ನೆ ರಾತ್ರಿ ಅನ್ನುವಂತಹ ವಿಚಾರ ತಡವಾಗಿ ಗಮನಕ್ಕೆ ಬಂದಿದೆ. ನಾನು ನಿಮಗೆ ಆ ಗುಂಡಿ ಹತ್ತಿಕೊಂಡು ಹೋಗಿ ಯಾವ ರೀತಿಯಾದಂತಹ ಕಾಮಗಾರಿ ಆಗಿದೆ ಸ್ವಲ್ಪ ನೋಡ್ಕೊಂಡ್ಬರೋಣ. ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಬಹುದು. ಈಗ ಇದ್ದಂತಹ ಬೃಹತ್ ಗುಂಡಿ ಏನಿತ್ತು ಆ ಗುಂಡಿಯನ್ನ ಈಗ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸಿನ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಇಲ್ಲಿ ಒಬ್ರು ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್, ಯಾವಾಗ ನೀವು ಇವತ್ತು ಯಾವಾಗ ಈ ಕಾರ್ಯಾಚರಣೆ ಪ್ರಾರಂಭ ಮಾಡ್ತೀವಿ? ನಾವು ಆಕ್ಚುಲಿ ಲೋಕಲ್ ರೆಸ್ಟೋರೆಂಟ್ ನಾವು ಇಲ್ಲಿ ಇರೋರು. ಓಕೆ, ಇಲ್ಲಿ ಏನಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ, ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿದೆ ಇದರಿಂದ. ಓಕೆ, 2-3 ಗುಂಡಿ ಆಗಿರೋದ್ರಿಂದ ಡಿವೈಡರ್ ಹೊಡೆಯೋದು, ಪಿಲ್ಲರ್ ಹೊಡೆಯೋದು, ತುಂಬಾ ಆಕ್ಸಿಡೆಂಟ್ ಆಗ್ತದೆ.
ಸೊ ಅದರಿಂದ ನಾವು ಅದನ್ನ ಇನ್ಫಾರ್ಮ್ ಮಾಡಿದ್ವಿ BBMP ಅವ್ರಿಗೆ. ಆಮೇಲೆ ಇದು ಕನ್ಸರ್ನ್ ಆಫೀಸರ್ ಬಂದ್ಬಿಟ್ಟು GBA ಅವರು ಅಂತ ಗೊತ್ತಾಯ್ತು. ಸೊ GBA ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ಬಂದು ಪಾಪ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇಮಿಡಿಯೇಟ್ ಆಗಿ ಇನ್ಶಿಯೇಟಿವ್ ತಗೊಂಡು ಅವ್ರು ಅದೇ ಹೇಳಿದ್ರು, ಸರ್ ಇದು ರೋಡ್ ಅಪ್ರೂವಲ್ ಆಗಿದೆ, ಆಗ್ತೀವಿ, ಬಟ್ ಇದು ಸದ್ಯಕ್ಕೆ ಮಳೆ ಇರೋದ್ರಿಂದ ಸ್ವಲ್ಪ ಟೆಂಪ್ರರಿ ಇವಾಗ ಇದು ಮಾಡ್ತೀವಿ ಅಂತ ಇದನ್ನ ಎಲ್ಲ ಪಿಟ್ ಹೌಸ್ ಏನಿದೆ ಎಲ್ಲ ಪ್ರತಿಯೊಂದು ಕವರ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಒಳ್ಳೇದಾಯ್ತಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಈಗ ರಸ್ತೆಯ ನಿರ್ಮಾಣ ಬಹುತೇಕ ಒಂದು ಹಂತಕ್ಕೆ ಆಗಿದೆ. ಇಲ್ಲಿ ಡಾಮರನ್ನು ಹಾಕಿ ಸಿಮೆಂಟನ್ನು ಹಾಕಿ ಆ ಬೃಹತ್ ಆದಂತಹ ತೆಗ್ಗೇನಿತ್ತಲ್ಲ ಆ ತೆಗ್ಗನ್ನು ಕೂಡ ಮುಚ್ಚುವಂತಹ ಕೆಲಸವನ್ನ ಇವತ್ತು ಬಿಡಿಯ ಮಾಡಿದೆ. ಅಂಡ್ ಅದರ ಜೊತೆಗೆ ಅನೇಕ ದಿನಗಳಿಂದ ಏನು ಅಶ್ವೇಗ ನೀವು ಸುದ್ದಿಯನ್ನು ವಿತರಿಸ್ತಾ ಇದ್ದೀವಿ, ದೂರದ ಆ ಮೇಲ್ಸೇತುವೆ ತಡೆಗೋಡೆಯನ್ನು ಬಿಟ್ಟಿತ್ತು, ಅಲ್ಲಿ ಒಂದು ಟೆಂಪ್ರವರಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದು, ಒಂದೆರಡು ಕಟ್ಟಿಗೆಗಳನ್ನ ಇಟ್ಟು ಒಂದೆರಡು ಹಂತಗಳನ್ನು ಕಟ್ಟಿ ಟೆಂಪ್ರವರಿ ತಡೆಗೋಡೆಯನ್ನು ಮಾಡಿದ್ದು. ಅದು ಕೂಡ ಈ ಸ್ಥಿತಿಯಲ್ಲಿ ಯಾವಾಗ ಉರುಳಿ ನೆಲಕ್ಕೆ ಕಚ್ಚಿಕೊಳ್ಳುತ್ತೆ ಅನ್ನುವಂತಹ ಆತಂಕ ಕೂಡ ಅನೇಕರಲ್ಲಿ. ಬಟ್ ಈಗ ಅದಕ್ಕೂ ಕೂಡ ಒಂದು ಇತಿಶ್ರೀಯನ್ನು ಹಾಡೋದಕ್ಕೆ ಈಗ GBA ಮುಂದಾಗಿದೆ, ಕೃಷ್ಣ ಬೈರೇಗೌಡರು ಮುಂದಾಗಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಒಂದು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲೂ ಕೂಡ ಯಥಾವತಿ ಯಥಾಶಕ್ತಿ ಒಂದು ಟೆಂಪ್ರವರಿ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಟೆಂಪ್ರವರಿ ವರ್ಕ್ ಅಲ್ಲ, ಪರ್ಮನೆಂಟ್ ವರ್ಕ್ ಆಗಬೇಕು ಅನ್ನೋದೇ ಅಶ್ವೇಗ ನ್ಯೂಸಿನ ಪಣ. ಯಾಕೆಂತಂದ್ರೆ ಇದು ಜೀವಗಳ ಪ್ರಶ್ನೆ, ಅನೇಕ ಜೀವಗಳ ಒಂದು ಪ್ರಶ್ನೆ ಇದೆ ಇಲ್ಲಿ. ಯಾಕೆಂತಂದ್ರೆ ಸಂಚಾರ ಮಾಡುವಾಗ ಅನೇಕ ಆಕ್ಸಿಡೆಂಟ್ಗಳಾಗಿದೆ. ಅವರೇ ಹೇಳಿದ್ರು ಅಷ್ಟೇ ಆಕ್ಸಿಡೆಂಟ್ಗಳಾಗಿದೆ, ಸುಮಾರು ಬಸ್ಸಸ್ಗಳು ಪಾಸ್ ಆಗುವಾಗ ಪಿಲ್ಲರ್ಗೆ ಟಚ್ ಆಗುತ್ತೆ, ಇನ್ನೊಂದು ಅನೇಕ ವಿಚಾರಗಳನ್ನು ಹೇಳಿದ್ರು. ಆ ಮೇಲ್ಸೇತುವೆ ವಿಚಾರ ಕೂಡ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಕೇವಲ ಟೆಂಪ್ರವರಿ ಏನು ಪ್ಯಾಚಪ್ ಅಷ್ಟೇ ಅಲ್ಲದೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಸರ್ಕಾರ ಮತ್ತು GBA ತೆಗೆದುಕೊಂಡು ಬರಬೇಕು. ಅಂಡ್ ಫೈನಲಿ ದಿಸ್ ಈಸ್ ಅಶ್ವವೇಗ ನ್ಯೂಸ್ ಇಂಪ್ಯಾಕ್ಟ್. ಇದು ನಿಮ್ಮ ಅಶ್ವವೇಗ ನ್ಯೂಸಿನ ಇಂಪ್ಯಾಕ್ಟ್ ಸ್ಟೋರಿ. ಕ್ಯಾಮರಾಮ್ಯಾನ್ ದರ್ಶನ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು.